ದೇವರೇ, ನಾನು ನರೆಯ ಮುದುಕನಾದಾಗಲೂ ಕೈಬಿಡಬೇಡ. ಆಗ ಮುಂದಿನ ತಲೆಮಾರುವರಿಗೆ ನಿನ್ನ ಭುಜಬಲವನ್ನು ಸಾರುವೆನು. ತಲತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ಗುರುವಾರ 26ನೇ ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ 32ನೇ ಅಧ್ಯಾಯದ 31ನೇ ವಚನ. ಆದುದರಿಂದ ಅವನ ದೇಶದಲ್ಲುಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಬೇಲಿನ ಪ್ರಭುಗಳ ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸಾರ್ವಾಂತರ್ಯವನ್ನು ತಿಳ್ಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಮಾಡಿರುವಂಥ ಉಪಕಾರಗಳನ್ನು ಯಾವ ರೀತಿಯಲ್ಲಿ ನೆನೆಸಿಕೊಳ್ಳುತ್ತೇವೆ ಎಂಬುವಂಥದ್ದು ಬಹಳವಾಗಿ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಆಶೀರ್ವಾದಗಳಿಗೆ ನಮ್ಮ ಪ್ರತಿಕ್ರಿಯೆ. ಕರ್ತನಲ್ಲಿ ಪ್ರಿಯರೇ, ಹಿಜ್ಕೀಯನನ್ನು ದೇವರು ಬಹಳವಾಗಿ ಆಶೀರ್ವದಿಸಿದ್ದನು. ಹಿಜ್ಕೀಯನು ಉತ್ತಮವಾದಂಥ ಸ್ಥಿತಿಯಲ್ಲಿದ್ದನು. ಆದರೂ ಅನಾರೋಗ್ಯಕ್ಕೆ ಒಳಗಾದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ 15 ವರ್ಷಗಳ ಕಾಲ ದೇವರು ಅವನಿಗೆ ವಿಶೇಷವಾದಂಥ ಆಶೀರ್ವಾದವಾಗಿ ಕೊಟ್ಟರು. ಅಷ್ಟು ಮಾತ್ರವಲ್ಲದೆ ಬಲಿಷ್ಠವಾದಂಥ ಅರಸನು ಅವನ ಮೇಲೆ ಬಂದಾಗ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವನ್ನೇ ಮಾಡಿ ಅವರನ್ನು ಉಳಿಸಿದನು. ಹೀಗೆ ದೇವರು ಬಹಳಷ್ಟು ರೀತಿಯಾದಂಥ ಆಶೀರ್ವಾದವನ್ನು ಹಿಜ್ಕೀಯನಿಗೆ ಕೊಟ್ಟಿದ್ದನು. ಇದನ್ನು ಕಂಡಂತ ಬಾಬೇಲಿನ ಅರಸನು ರಾಯಭಾರಿಗಳನ್ನು ಕಳಿಸಿದಾಗ ದೇವರು ಹಿಜ್ಕೀಯನನ್ನು ತನ್ನ ಮೇಲೆ ಬಿಟ್ಟನೆಂದರೆ ಯಾವ ರೀತಿಯಲ್ಲಿ ಪ್ರೇರೇಪಿಸದೆ ಹಿಜ್ಕೀಯನು ತಾನೇ ಏನು ಹೇಳುತ್ತಾನೆ ಎಂಬುದಾಗಿ ತಿಳುಕೊಳ್ಳಲು ದೇವರು ಹಾಗೆ ಬಿಟ್ಟನು. ಹಾಗಂದರೆ ದೇವರು ಮಾಡಿದಂಥ ಆಶೀರ್ವಾದಗಳನ್ನು ಪಡ್ಕೊಂಡಂಥ ಹಿಜ್ಕೀಯನ ಹೃದಯದಲ್ಲಿ ಏನಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಸಾಧಿಸಿರುವುದಾಗಲಿ ಅಥವಾ ಹೊಂದಿಕೊಂಡಿರುವಂಥದ್ದಾಗಲಿ ನಮ್ಮ ಸ್ಥಾನಮಾನಗಳಾಗಲಿ ಅದು ದೇವರ ಕೃಪೆ ಎಂದಾಗಿ ಬಂದಿರತಕ್ಕಂಥದ್ದು. ನಮ್ಮೆಲ್ಲರ ಜೀವನದಲ್ಲಿ ಒಂದು ಸಮಯ ಬರುವಂಥದ್ದು, ಅಂದರೆ ನಮ್ಮ ಜೀವನದ ಈ ಸ್ಥಿತಿಗೆ, ನಮ್ಮ ಜೀವನದ ಈ ಸ್ಥಾನಮಾನಗಳಿಗೆ, ನಮ್ಮಲ್ಲಿರ್ತಕ್ಕಂಥ ಆಶೀರ್ವಾದಗಳಿಗೆ ಏನು ಕಾರಣ ಎಂಬುದಾಗಿ ಯಾರಾದರೂ ಕೇಳಿದಾಗ, ತಿಳ್ಕೊಳ್ಳಬೇಕೆಂಬುದಾಗಿ ಕೇಳಿದಾಗ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇವೆ ಅದು ಬಹಳ ಮುಖ್ಯ. ಹಿಜ್ಕೀಯನು ತನ್ನ ಪ್ರಾರ್ಥನೆ, ತನ್ನ ಒಳ್ಳೆತನ, ತಾನು ಮಾಡಿದಂಥ ಕಾರ್ಯ ಇವ್ಯಾವುದೂ ಅಲ್ಲ, ದೇವರ ಕೃಪೆಯಿಂದಾಗಿ ಇಷ್ಟೆಲ್ಲ ಹೊಂದಿರತಕ್ಕಂಥದ್ದು. ಅದನ್ನು ತಿಳ್ಕೊಂಡು ದೇವರಿಗೆ ಮಹಿಮೆ ಪಡಿಸುವಂಥದ್ದೇ ಸರಿಯಾದಂಥದ್ದು. ನಮ್ಮಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ದೇವರ ಕೃಪೆ, ದೇವರ ಸಹಾಯ, ದೇವರ ನಡೆಸುವಿಕೆ ಹೊರತು ನಮ್ಮಿಂದ ಯಾವ ಕಾರ್ಯದಿಂದಲೂ ಅಲ್ಲ. ಇದನ್ನು ತಿಳ್ಕೊಂಡು ದೇವರಿಗೆ ಎಲ್ಲಾ ಕಾಲದಲ್ಲೂ ಮಹಿಮೆಯನ್ನು ಸಲ್ಲಿಸೋಣ. ಕರ್ತನೇ ದಯಮಾಡಿ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಮ್ಮನ್ನು ನಡೆಸಿದ್ದಿ. ಇದನ್ನು ತಿಳ್ಕೊಂಡು ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.